ನೀನೇನ್ ಪಂಚರ್ ಮಾಡೋದು? ನಾನೇ ಮಾಡಾಯ್ತು. ಇಷ್ಟೇ ತಾನೇ ನೀನ್ ಮಾಡ್ತಾ ಇದ್ದಿದ್ದು? ಸರ್, ಇದನ್ನು ನೀವು ಪಂಕ್ಚರ್ ಮಾಡಕ್ಕಾಗಲ್ಲ, ಅದನ್ನ ನಾನೇ ಮಾಡ್ಬಿಟ್ಟೆ. ಇದನ್ನ ಪಂಕ್ಚರ್ ಮಾಡಿ ನೋಡೋಣ. ಸುಲೇಮಾನ್, ಸುಲೇಮಾನ್. ಏನಾಯ್ತು? ಏನು ಇಲ್ಲ. ಏನು ಆಗಿಲ್ವಾ? ಮತ್ತೆ ಯು ಅಂತ ಕಿರ್ಚ್ಕೊಂಡಿದ್ದು ಅವನಿಗೆ. ಅಂತದೇನೇ ಮಾಡ್ದೆ ಕಿರ್ಚ್ಕೊಳ್ಳಂತದ್ದು? ಅದು ನಾನೇನು ಮಾಡಿಲ್ಲ ಸರ್. ಏನು ಮಾಡ್ದೆ? ಸುಮ್ಮನೆ ಕೆಚ್ಕೊಂಡ್ಬಿಡ್ತಾಳ? ಅದು ಅವಳನ್ನೇ ಕೇಳಿ. ಅದನ್ನ ಹೇಳೋಕ್ಕಾಗಲ್ಲ. ಹೌದು, ಮುಂದೇನು? ಮುಂದೇನು ಅಂತ ಗೊತ್ತಿಲ್ಲ, ಹಿಂದೆ ಏನ್ ಮಾಡ್ತಿದ್ರೆ ಗೊತ್ತಿಲ್ಲ. ಕಾದು ನೋಡೋಣ. ಇವಳು ನೋಡ್ತಿದ್ರೆ ಬೇರೆ ಯಾರೂ ಬೇಡ ಅನ್ಸುತ್ತೆ. ಇವಳು ಮುಖದಲ್ಲೇ ಗೆಲುವಿದೆ. ಇವಳು ನನ್ನ ಗೆದ್ದವಳು ಕಬ್ ಗೆಲ್ದೇ ಇರ್ತಾಳ, ಗೆದ್ದೇ ಗೆಲ್ತಾಳೆ. ಆ ಡಕೋಟ ಡ್ರೈವರ್ ಇನ್ನೂ ಬರ್ಲಿಲ್ಲ. ಮಾಡ್ತೀನಿ. ಏನ್ ಹಾಗೆ ನೋಡ್ತಿದ್ಯಾ? ಐ ಕಪ್ಪು ನಂದು. ಇದು ನಿಂದು, ಈಗ ನಂದು. ಬೇಕಾದ್ರೆ ಜಂಪ್ ಮಾಡ್ತಾಗೋ. ಸರ್, ನಿಮ್ ಕರಿಷ್ಮಾನ ಯಾರಾದ್ರೂ ಓಡಿಸ್ಕೊಂಡು ಹೋಗ್ಬಿಟ್ರ? ನನ್ನ ಕರಿಷ್ಮಾನ ಓಡಿಸ್ಕೊಂಡು ಹೋಗ್ತಾರ? ನನ್ನ ಕರಿಷ್ಮಾನ ಯಾರು ಬೇಕಾದ್ರೂ ಓಡಿಸ್ಕೊಂಡು ಹೋಗ್ಬೋದು ಅನ್ಕೊಂಡಿದ್ಯಾ? ಆ ಡಕೋಟ ಡ್ರೈವರ್ ಬರ್ಲಿ, ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಅಲ್ಲಿ ನೋಡು, ನಿನ್ ಕರಿಷ್ಮಾನ ಯಾರೋ ಓಡಿಸ್ಕೊಂಡು ಹೋಗ್ತಾವನೆ. ಸಾರಿ ಮೇಡಮ್, ಲೇಟ್ ಆಯ್ತು. ನೀನ್ ಲೇಟ್ ಆಗಿ ಬಂದಿದ್ದಕ್ಕೆ ಏನಾಯ್ತು ಅಂತ ಬಿಟ್ಟು. ಏನಾಯ್ತು ಮೇಡಮ್? ಅದು ಹೇಳಕ್ಕಾಗಲ್ಲ, ನೀನ್ ನಡಿ. ಹೇ, ನನಗೊಂದು ಡೌಟು. ಆ ನನ್ನ ಕರಿಷ್ಮಾನ್ ಓಡಿಸ್ಕೊಂಡು ಹೋಗೋನ್ಗೂ ನೀವು ಯಾಕೊಂದು ಲಿಂಕ್ ಇರಬಾರ್ದು? ಅದಕ್ಕೆ ಮಗನ ಯಾವಾಗಲೂ ನೀನೇ ಸಿಗ್ತೀಯ. ಸರ್, ಇಲ್ಲ ಸರ್, ಎಲ್ಲ ನಿನ್ನಿಂದ. ಏನಾಯ್ತು ಅಂತ ಹೇಳಿ ಮೇಡಮ್. ಅದು ನನಗೂ ನಿಮ್ಗೂ ಪೂರ್ವ ಜನ್ಮದ ಋಣಾನುಬಂಧ ಯಾಕಿರಬಾರ್ದು? ನೀನು ರಾಜ, ನನ್ನ ರಾಜ ಡಾಕ್ಟರ್ ರಾಜ್ಕುಮಾರ್, ನಾನು ಆರ್ತಿ. ನಡೆಯಲ್ಲ, ನನ್ನ ಖಜಾನೆ ಎಲ್ಲ ನನ್ನ ಕರಿಷ್ಮಾಯಿಂದ ಓಡಿ ಓಡಿನೇ ಖಾಲಿ ಆಗೋ ತರ ಇದೆಯಲ್ಲೋ. ನನ್ನ ಖಜಾನೆ ಎಲ್ಲ ನಿಮ್ ಕರಿಷ್ಮಾಯಿಂದ ಫುಲ್ ಆಗ್ತಾ ಇದೆ ಸರ್. ಇದಕ್ಕೂ ಇಂಜೆಕ್ಷನ್ ತಗೋಬೇಕು ಸರ್? ಎಲ್ಲ ಒಟ್ಟಿಗೆ ಸೇರಿಸ್ಕೊಡ್ತೀನಿ. ನಡಿ. ನಿನ್ನ ಗಾಡಿ ಹತ್ತವನಿಗೆ ಬುದ್ಧಿ ಇಲ್ಲ ಕಣೋ. ನನ್ನ ಹುಡುಗಿ ಮೇಲೆ ಕೈ ಮಾಡ್ತೀಯನೋ? ಈ ಕೈ ಇನ್ಯಾವ ಕೆಲಸಕ್ಕೂ ಉಪಯೋಗ ಆಗ್ಬಾರ್ದು. Who's that guy?
ಅಪ್ಸರಾ ಅಪ್ಸರಾ ಹೂ ಇಸ್ ದಟ್ ಗಾಯ್? ಇಷ್ಟು ವರ್ಷ ಆದ್ಮೇಲೆ ಇವಳಿಗೆ ಯಾಕೆ ಬಂದಿ ಡೌಟು? ಅಪ್ಸರಾ ಹೂ ಇಸ್ ದಟ್ ಗಾಯ್? ಅವರು ನಿಮ್ಮ ಅಪ್ಪ ಕಣೆ. ಸಾಧ್ಯನೇ ಇಲ್ಲ. ನನ್ ಪಾತಿರೋತಿದ್ಮೇಲೆ ಡೌಟಾ? ಈ ಮಾಂಗಲ್ಯದ ಮೇಲೆ ಆಣೆ, ಅವರೇ ನಿಮ್ಮಪ್ಪ. ಇಂಪಾಸಿಬಲ್. ನಿನ್ನ ಈಗ ಹೇಳೆ, ಹೂಸ್ ದಟ್ ಗಾಯ್? ಅಪ್ಪ, ಯಾಕೆ ನಿಂಗೆ ಡೌಟಾ? ನಿನಗೇನೋ ಆಗಿದೆ ಕಣೆ ಇವತ್ತು. ಅಂದ್ರೆ ಇವ್ರು ನಮ್ಮಪ್ಪ ಅಲ್ವಾ? ಹೂ ಇಸ್ ದಟ್ ಗಾಯ್? ಹೂ ಇಸ್ ದಟ್ ಗಾಯ್? ಕರಿಷ್ಮಾ 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 ಕರಿಷ್ಮಾ. ಗಾಡಿ ಕತ್ಕೊಂಡ್ಬಂದ್ರು ಇದೇ ಫಸ್ಟ್ ಟೈಮ್ ಸರಿಯಾದ ಜಾಗದಲ್ಲಿ ಗಾಡಿ ನಿಲ್ಸವನೆ. ಲವ್ ಅಟ್ ಫಸ್ಟ್ ಸೈಟ್. ಮೇರೆ ದಿಲ್ ಮೇ ಆಜ್ ಏನೋ ಆಗೋಯ್ತು, ಏನೇನೋ ಆಗೋಯ್ತು. ಇವನ್ ಯಾಕಿಲ್ ಬಂದ? ಕಳ್ ನನ್ ಮಗ, ನನ್ ಮಗ, ಚಪರ್ ನನ್ ಮಗ. ಕೊನೆಗೂ ನೀನ್ ಹೇಳ್ದಂಗೆ ಆಯ್ತಲ್ಲ. ನೀನ್ ಗೆದ್ದೆ, ನಾನ್ ಸೋತೆ. ಈಗ ಮುಂದಕ್ಕೆ ಏನ್ ಮಾಡ್ಬೇಕು ಹೇಳು? ಶುರು ಮಾಡೋದು ನನ್ನ ಕೆಲಸ, ಮುಂದಕ್ಕೆ ಹೋಗೋದು ನಿನ್ನ ಕೆಲಸ. ನಿನ್ನ ನೋಡಿದ ಆ ಕ್ಷಣ ನನ್ನ ಎದೆ ಬರ್ಸ್ಟ್ ಆಗೋಯ್ತಾ? ಪ್ರಿಯತಮೆ. ಕವಿರತ್ನ ಕಾಳಿದಾಸ ಅನ್ಕೊಂಬಿಟ್ಯಾ? ಪ್ರೀತಿಯ ಬಾಲೆ. ನಿನ್ ತಲೆ. ಇನ್ನೇನ್ ಬರಿಬೇಕು ಹೇಳು? ನಿಮ್ಮಮ್ಮ ತುಂಬಾ ಚೆನ್ನಾಗಿದ್ದಾಳೆ ಅಂತ ಬರಿ. ಹಿಂಗೇನಾದ್ರೂ ಬರ್ದ್ರೆ ಅವಳು ನನ್ ಬಂದು ಜಾರ್ ಸೋದಿತಾಳಷ್ಟೇ. ಇದಕ್ ಮುಂಚೆ ನನ್ನ ಲೆಟರ್ ಬರ್ದ ಅಭ್ಯಾಸ ಇಲ್ವಲ್ಲ. ಪ್ರೀತಿಸೋಕೆ ಯಾರು ಟ್ರೈನಿಂಗ್ ಕೊಡೋದಿಲ್ಲ. ನೀವು ಸ್ವಲ್ಪ ಸುಮ್ಮನಿದ್ರೆ ನಾವು ಬರಿತೀವಿ. ಲೋ ಈಶ್ವರ್, ನೀನ್ ಪ್ರೀತಿಲ್ ಬೀಳದೆ ಇದ್ರು ತೊಂದ್ರೆ ಕೊಡ್ತೀಯಾ? ನೀನ್ ಪ್ರೀತಿಗೆ ಬಿದ್ರು ತೊಂದ್ರೆ ಕೊಡ್ತೀಯಾ? ನಿನ್ನ ಪ್ರೀತಿಸಿದವ್ರಿಗೂ ತೊಂದರೆ ಕೊಡ್ತೀಯಾ? ಕೊನೆಗೂ ಬಿದ್ದಲ್ಲ ಬುಟ್ಟಿಗೆ. ನಾನೆಲ್ ಬಿದ್ದೆ ಪ್ರೀತಿಗೆ? ಇವನ್ ಬಿಡಿಸ್ತಾ. ಹುಡುಗಿ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿನ ಹೇಳೋದ್ ಬಿಟ್ಟು ಯಾಕೆ ಲೆಟರ್ ಎಲ್ಲ ಬರ್ಕೊಂಡು? ಹುತ್ತಕ್ ತಲೆ ಹಾಕಿ ಹಾವನ್ ಜೊತೆ ಮಾತಾಡಂದ್ರು ಭಯ ಆಗ್ತಿರ್ಲಿಲ್ಲ. ಅದೇನೋ ಈ ವಿಷಯದಲ್ಲಿ ಭಯ. ನೀನ್ ಯಾಕೆ ಎದ್ರುಕೊಂತೀಯ? ಆ ಹುಡ್ಗಿ ಯಾರು ಅಂತ ಹೇಳು, ನಾನೇ ತಗೊಂಡೋಗಿ ನಿನ್ ಲೆಟ್ರ್ ಕೊಡ್ತೀನಿ. ಆಮೇಲೆ ನಮ್ಮಪ್ಪ ಬರೆಯೋ ಲೆಟ್ರನ್ನ ಆಂಟಿ ಕೊಡೋದು ನಾನೇ. ನಿನ್ ಕಣ್ ಮುಂದೆ ನಾನಿರ್ಬೇಕಾದ್ರೆ ಇವಳ ಲೆಟರ್ ಬರೆಯುವಂತದ್ದು? ಬಿಡ್ರಿ, ನನ್ನ ಹೆಂಡತಿ ಜಡೇರ. ಬಾಲಿಂದ ಶುರುವಾಗಿದ್ದು ಲೆಟ್ರ್ವರೆಗೂ ಬಂದಿದೆ. ಈ ಲೆಟ್ರ್ ಕೊಟ್ಟು ಅವಳ ಮನ್ಸು ಗೆಲ್ಬೇಕು. ಆ ಬೈಕವನು ನಾನು ಇಬ್ರು ಒಂದೇ ಅಂತ ಹೇಳ್ಬೇಕು. ಎಕ್ಸ್ಕ್ಯೂಸ್ ಮೀ. ನಿನ್ನೆ ಆ ಬೈಕ್ನವ್ರಿಗೆ ಪಾಠ ಕಲಿಸ್ತವ್ರು ಯಾರು? ನಾನ್ ನಿಜ ಹೇಳಿದ್ರು ನೀವ್ ನಂಬಲ್ಲ ಅಂದ್ಮೇಲೆ ನಾನ್ ಯಾಕೆ ಹೇಳ್ಬೇಕು? ಇಲ್ಲ, ನಂಬ್ತೀನಿ. ಪ್ಲೀಸ್, ಯಾರು ಅಂತ ಹೇಳು. ಮಾಡಿದ್ದನ್ನ ಹೇಳ್ಕೊಳ್ಳೋ ಅಭ್ಯಾಸ ನನ್ಗಿಲ್ಲ, ಆದ್ರೂ ಹೇಳ್ತೀನಿ. ನಾನೇ. ನನ್ನ ಮಗನೇ, ಕಿವಿ ಹೂವ ಇಡೋ ಅಂತ ಹೇಳಿದ್ರೆ ಬೊಕ್ಕೆನೆ ಇಡ್ತೀಯ. ಮಧ್ಯಾಹ್ನ ಒಂದು ಕ್ವಾರ್ಟ್ ರೋಡ್ ಮಲಗ್ದೋ ನೀನು ಮಾಡ್ದೆ. ಈಗೇನು ಅವ್ನ್ ಯಾರು ಅಂತ ಹೇಳ್ಬಿಟ್ರೆ ಅವನ್ನ ಲವ್ ಮಾಡ್ಬಿಡ್ತೀಯಾ? ಬರೀ ಓಡ್ಬಿಡ್ತೀಯಾ? ಏನು ಎಲ್ರು ನಾನು ಅಂತ ಹೇಳ್ಕೊತಿದಾರಾ? ಮಾಡ್ದವನ್ ಯಾರು ತಾನ್ ಮಾಡ್ದೆ ಅಂತ ಹೇಳ್ಕೊಳಲ್ಲ. ಮುಖದಲ್ಲಿ ಗೆಲುವಿನ ಕಳೆ ಕಾಣಿಸುತ್ತೆ. ನನ್ ಮುಖ ಸರಿಯಾಗಿ ನೋಡು. ನನ್ ಮಗನೇ, ಹೇಯ್ ಅವಳಿಗೇನು ಕರ್ಮ? ನಿಮ್ಮ ಅಪ್ಪ ಅಮ್ಮನೇ ನೆಟ್ಟಿಗೆ ನಿನ್ ಮುಖ ನೋಡಲ್ಲ, ಇದ್ರಲ್ಲಿ ಕಳೆ ಬೇರೆ ಇದ್ಯಾ? ಬರೀ ಕೊಳೆ ಕಣ. Who is that guy? ನಾನೇ. Who is that guy? ನಾನೇ. ಅವನ್ ಯಾರು ಗೊತ್ತಾ? ನಾನೇ. ನೀ. ಇಂಪಾಸಿಬಲ್. ನಾನೇ. ನಾನೇ. ಚಾನ್ಸೇ ಇಲ್ಲ. Who is that guy? ನಾನೇ. ಈ ಬೈಕ್ ನವನು ಗೊತ್ತಾ? ನಾನೇ. ನೀ. ಎಕ್ಸ್ಕ್ಯೂಸ್ ಮೀ. ನೀನಂತೂ ವೇಸ್ಟ್ ಬಿಡು. ಯಾಕೆಂದ್ರೆ ನೀನು ಅವನಾಗೋಕ್ಕಾಗಲ್ಲ, ಅವನು ನೀನಾಗೋಕ್ಕಾಗಲ್ಲ. ಸಾರಿ. ನಾನೇ ಅವನು, ಅವನೇ ನಾನು. ನಿನ್ನ ಪ್ರೀತಿನ ನೇರವಾಗಿ ಹೇಳಿದ್ರೆ ಅವಳು ನಿನ್ನ ಒಪ್ತಿದ್ಲೋ ಇಲ್ವೋ? ಈಗ ಅವಳೇ ನಿನ್ಗೆ ಒಂದು ದಾರಿ ಮಾಡಿಕೊಟ್ಟಿದ್ದಾಳೆ.
ಅವಳು ಹಾಕಿದ 5 ಕಂಡೀಷನ್ನು ಹುಡುಗರಿಗೆಲ್ಲ ಹುಡುಗಾಟ, ಇವನಿಗೆ ಅದೇ ಹುಡುಗಾಟ. ಪ್ರೀತಿಗೆ ಪರೀಕ್ಷೆ, ಇವಳ ಅಹಂಕಾರಕ್ಕೆ ಶಿಕ್ಷೆ, ಹೆಣ್ತನಕ್ಕೆ ಒಂದು ಪ್ರಶ್ನೆ. ಸರಸ್ವತಿಯ ರಾಜ್ಯದಲ್ಲಿ ಲಕ್ಷ್ಮಿಯ ದರ್ಬಾರ, ಉತ್ತರ ಸರಸ್ವತಿಯಿಂದಲೇ. ನಮ್ಮ ಕಾಲೇಜಿನ ಮಾನ ಮರ್ಯಾದೆ ಘನತೆ ಗೌರವ ಎಲ್ಲ ತಲೆಕೆಳಗಾಗೋಯ್ತು. ನಿಮ್ಮನ್ನೆಲ್ಲ ನನ್ನ ಚೇಂಬರಿಗೆ ಕರೀದೆ ಈ ಲೈಬ್ರರಿಗೆ ಯಾಕೆ ಕರೆಸ್ದೆ ಗೊತ್ತಾ? ಅಲ್ಲಿ ಜಾಗ ಸಾಲಲ್ಲ ಅಂತ. ಅಲ್ಲ, ಇಲ್ಲಿ ಸರಸ್ವತಿ ಇದ್ದಾಳೆ ಅಂತ. ಕಾಮಿನಿನೂ ಇಲ್ಲೇ ಇದಾರೆ ಸರ್. ಗೊತ್ತು. ಜ್ಞಾನ ಕೊಡೋ ಸರಸ್ವತಿನೇ ಬೇರೆ, ಮೈ ಮೇಲೆ ಜ್ಞಾನ ಇಲ್ದೇ ಇರೋ ಪದ್ಮಿನಿನೇ ಬೇರೆ. ಸರಿಗಾಕೊಳ್ರಿ. ನೀವು ಮೈ ಮರೆಯೋದಿರ್ಲಿ, ಇಡೀ ಕಾಲೇಜ್ ಹುಡುಗರೇ ಮೈ ಮರ್ತಿದಾರಲ್ಲ, ಇದಕ್ಕೇನು ಹೇಳ್ತೀರಾ? ಅಪ್ಸರನ್ ಕರೆದು ದಬಾಯಿಸಿ ಸರ್. ದಬಾಯಿಸ್ತೀನಿ. ಏನಮ್ಮ, ಇದೇನು ಕಾಲೇಜ್ ಅನ್ಕೊಂಡಿದ್ಯೋ ಇಲ್ಲ ಪ್ಲೇ ಗ್ರೌಂಡ್ ಅನ್ಕೊಂಡಿದ್ಯೋ? ಅರೆ ಮಾತಾಡಮ್ಮ. ಇಡೀ ಕಾಲೇಜಿಗೆ 5 ಕಂಡೀಷನ್ ಹಾಕಿ ಎಲ್ರು ಕಂಡೀಷನ್ ಹಾಳು ಮಾಡಿದ್ಯಲ್ಲ, ಇದು ಸರಿನಾ? ಸಪೋಸ್ ನಿನ್ ಕಂಡೀಷನ್ ನಾನ್ ಪಾಸ್ ಮಾಡಿದ್ರೆ ಓಕೆನಾ? ಅಯ್ಯೋ, ಈ ಬಾಲ್ಡಿಗೆ ಇಷ್ಟೊಂದು ಆಸೆನಾ? ಏನಂದ್ರೆ? ನಥಿಂಗ್. ಅಯ್ಯ, ಓಕೆ. ಒಬ್ಬ ಬಡವ ನಿಮ್ ಕಂಡೀಷನ್ ಎಲ್ಲ ಪಾಸ್ ಮಾಡಿದ್ರೆ ಓಕೆನಾ? ಓಕೆ. ಯಾರಾದ್ರೂ ಓಕೆನಾ? ಓಕೆ. ನಾನಾದ್ರೆ ಸುಮ್ನೆ ಕೂತ್ಕೊಳ್ರಿ. ನಿಮ್ಮಪ್ಪ ಆದ್ರೂನು ಓಕೆ. ನಾನು ಓಕೆ. ನನ್ನ ಕಂಡೀಷನ್ ನ ಯಾರು ಪಾಸ್ ಮಾಡಿದ್ರು ಓಕೆ. ಅಪ್ಸರ 5 ಕಂಡೀಷನ್ ಹಾಕಿ ನಮ್ ಕಾಲೇಜ್ ಕಂಡೀಷನ್ ಹೀಗ್ ಮಾಡ್ಬಿಟ್ಟಿಯಲ್ಲೇ. ಏನ್ ಮಾಡ್ತೀಯೇ? ನನ್ನ ಹೀರೋನ್ ಹುಡ್ಕೋಕೆ ಬೇರೆ ದಾರಿನೇ ಸಿಗ್ಲಿಲ್ಲ. ನೀನ್ ಹಾಕಿರೋ ಕಂಡೀಷನ್ ನ ಯಾರಾದ್ರೂ ಮನುಷ್ಯರು ಪಾಸ್ ಮಾಡಕ್ಕಾಗತ್ತೇನೆ? ಅವನಿಗೆ ಮನಸ್ಸಿದ್ರೆ, ಆ ಮನಸ್ಸಿನಲ್ಲಿ ನಾನಿದ್ರೆ ಪಾಸ್ ಮಾಡೇ ಮಾಡ್ತಾನೆ. ಈಗ ಏನಾಯ್ತಮ್ಮ? ಇನ್ನೇನೇ ಆಗ್ಬೇಕು? ತಲೆ ಬಗ್ಗಿಸ್ಕೊಂಡ್ ಕಾಲೇಜ್ ಹೋಗೋದ್ ಬಿಟ್ಟು ಕಾಲೇಜ್ ಹುಡುಗರನ್ನೆಲ್ಲ ಕೆಣಕಿದ್ಯಲ್ಲ, ಅವ್ರು ನಿನ್ನ ಸುಮ್ನೆ ಬಿಡ್ತಾರಾ? ಅವಳು ಹಾಕಿರೋ ಕಂಡೀಷನ್ ನ ಯಾರಾದ್ರೂ ಗೆಲ್ಲಕ್ಕಾಗತ್ತೇನೆ? ಯಾಕೆ ಸುಮ್ನೆ ತಲೆ ಕೆಡ್ಸ್ಕೊತೀಯ? ಇವಳು ಯಾರೀ ಕಂಡೀಷನ್ ಹಾಕೋದಿಕ್ಕೆ? ಇದಕ್ಕೇನ ನಾವು ಇವಳನ್ನ ಕಾಲೇಜ್ ಕಳ್ಸೋದು? ಇಂಥ ತುಂಡು ಬಟ್ಟೆಗಳನ್ನ ಹಾಕೋಬೇಡ ಅಂದೆ. ನನ್ ಮಾತ್ ಕೇಳದ್ಲಾ? ನಿನ್ನಂತ ಹುಡುಗಿರಿಂದನೇ ಹುಡುಗರೆಲ್ಲ ಹಾಳಾಗೋದು. ಸರಿ, ಹಾಕಿದ್ರೆ ನೀನೇ ತುಂಡು ಬಟ್ಟೆ ಹಾಕೋ. ನಾನ್ ಹಾಕೊಂಡ್ರೆ ಅಷ್ಟೇ. ಡ್ಯಾಡಿ, ಈಗ ಇವಳು ಕಂಡೀಷನ್ ಹಾಕಾಯ್ತು, ಈಗ ಏನ್ ಮಾಡುವಂತೀಯ? ಅಕಸ್ಮಾತ್ ಕಂಡೀಷನ್ಸ್ ಗೆದ್ಬಿಟ್ರೆ? ಗೆಲ್ಲಿ ನೋಡೋಣ. ಗೆದ್ಬಿಟ್ರೆ ಏನ್ರಿ ಮಾಡೋದು? ಅಯ್ಯ, ಅದೇನ್ ಲಕ್ಷ್ಮಣ್ ರೇಖೆನಾ ದಾಟ್ಲೇಬಾರ್ದು ಅನ್ನೋಕೆ? ಆಗಲ್ಲ, ಹೋಗಯ್ಯೋ ಅಂದ್ರಾಯ್ತು. ಅಂದ್ರೆ ಇವಳಿಗೆ ಮುತ್ ಕೊಟ್ರು ಪರವಾಗಿಲ್ವಾ? ಪರವಾಗಿಲ್ಲ. ಅಯ್ಯೋ ನಡಿ ಅಂತ ಮಚ್ಚೆ ನೋಡಿದ್ರು ಪರವಾಗಿಲ್ವಾ? ಪರವಾಗಿಲ್ಲ. ಶಿವ ಶಿವ, ಅಯ್ಯೋ ನನ್ ಮನೇಲಿ ಏನೆಲ್ಲ ನಡೀತಾ ಇದ್ಯಪ್ಪ ನೋಡ್ರಿ. ಆಗಲ್ವೇ? ಆ ತರ ಏನಾದ್ರು ನಡೆದ್ರೆ ನಾನ್ ನಿಜವಾಗ್ಲೂ ಸಾಯ್ತೀನಿ. ಈಗ ನೀನ್ ಹೇಳಿಲ್ಲ ಅಂದ್ರೆ ನಾನ್ ಸಾಯ್ತೀನಿ. ಎದಳೆ ಯಾಕೆ ಸುಮ್ಮನಿದ್ಯಾ? ಹೇಳು ಹೇಳು. ಬೇಡ ಬೇಡ, ನಾನ್ ನಿನ್ ಬಲೆಗ್ ಬೀಳಲ್ಲ ಅಂತ ಬಡ್ಕೊಂಡೆ. ಆದ್ರೂ ನೀನ್ ನನ್ನ ಬಲೆಗ್ ಬೀಳಿಸ್ಕೊಂಡು ತಮಾಷೆ ನೋಡ್ತಾ ಇದೀಯಾ? ಈ ಶ್ರೀಮಂತರ ಹುಡುಗಿರೇ ಹಿಂಗೆ. ಪ್ರೀತಿ ಅವ್ರಿಗೊಂದು ಹುಡುಗಾಟ. ನಿನ್ನ ರೆಕ್ಕೆಯಾಗಿ ಇಟ್ಕೊಂಡು ನಾನು ಹಾರ್ತಾ ಇದ್ದೆ, ಆದ್ರೆ ಈಗ ಆ ರೆಕ್ಕೆನ ಕತ್ತರಿಸ್ಬಿಟ್ಲಲ್ಲ. ಏನ್ ಮಾಡ್ಬೇಕು ಹೇಳು? ನೇಣಾಕೊಂಡು ಸಾಯ್ಬೇಕಾ? ಸಾವು ಪ್ರೀತಿಗೆ ಉತ್ತರ ಅಲ್ಲ. ದುಡುಕಿದ್ರೆ ಪ್ರೀತಿ ಸಿಗಲ್ಲ, ಹುಡುಕಿದ್ರೆ ಮಾತ್ರ ಪ್ರೀತಿ ಸಿಗೋದು. ಅವಳು ಹಾಕಿದ 5 ಕಂಡೀಷನ್ ಹುಡುಗಾಟ ಇರಬಹುದು, ಆದ್ರೆ ತನ್ನನ್ನು ನಿಜವಾಗ್ಲೂ ಪ್ರೀತಿಸೋನು ಮಾತ್ರ ಇದನ್ನು ಸಾಧಿಸ್ಬೋದು ಅನ್ನೋ ಅವಳ ನಂಬಿಕೆಗೆ ನೀನು ಶರಣ ಆಗ್ಲೇಬೇಕು. ಪ್ರೀತಿಗೆ ಇದು ಹೊಸ ಅಧ್ಯಾಯ. ನಾನಿದ್ ಕಡೆ ಸೋಲಿಲ್ಲ ಅನ್ನೋದನ್ನ ಮರಿಬೇಡ. ಕಾಲ ಬದಲಾದ್ರೂ ಪ್ರೇಮ ಬದಲಾಗಲ್ಲ ಅನ್ನೋದಕ್ಕೆ ಅವಳಿಟ್ಲು ನಿನಗೆ ಸ್ವಯಂವರ. ಸಿದ್ಧವಾಗು. ಅವಳು ಹಾಕಿರೋ 5 ಕಂಡೀಷನ್ಸು ಯಾರಾದ್ರೂ ಮನುಷ್ಯರು ಪಾಸ್ ಮಾಡಕ್ಕಾಗತ್ತಾ? ಮನುಷ್ಯರು ಪಾಸ್ ಮಾಡಕ್ಕಾಗಲ್ಲ, ಮನಸಾರ ಪ್ರೀತಿಸೋರು ಮಾಡಕ್ಕಾಗತ್ತೆ. ಪ್ರೀತಿಸೋರು ಮನುಷ್ಯರಲ್ವಾ? ಪ್ರೀತಿಸೋರು ಮನುಷ್ಯರಿಗಿಂತ ದೊಡ್ಡವರು. ಈಗ ಹುಡುಗಿಗೊಂದು ಮುತ್ತು ಕೊಡ್ಬೇಕಂತೆ, ಅದು ಯಾರಿಗೂ ಕಾಣಿಸ್ಬಾರ್ದಂತೆ, ಅವಳಿಗೂ ಗೊತ್ತಾಗಬಾರ್ದಂತೆ. ಹೇಗ್ ಕೊಡೋದು? ಒಂದು ಐಡಿಯಾ ಕೊಡೋ ನೋಡೋಣ. ನಿನಗೆ ತಲೆ ಇದೆಯಾ? ಅದ್ಯಾಕೆ ಡೌಟ್ ಬಂತು ನಿನ್ಗೆ? ತಲೆ ಇದ್ರೆ ತಲೆ ಮಾಡೋ ಕೆಲಸ ನನ್ನ ಯಾಕೆ ಕೇಳ್ತೀಯ? ನನ್ನ ತಲೆ ಬಗ್ಗೆನೇ ಮಾತಾಡ್ತೀಯಾ? ನಿನ್ನ ಈ ಕಾಲೇಜಲ್ಲಿ ಯಾರಿಗೂ ತಲೆನೇ ಇಲ್ಲ. ಟಂಟಣ್, ಈ ಬಾಂಬ್ ತೋರಿಸ್ತೀನಿ.
ಕಾಲೇಜಲ್ಲಿ ಇರೋರೆಲ್ಲ ಓಡೋಗ್ತಾರೆ, ಅಪ್ಸರ ಮಾತ್ರ ಇರ್ತಾಳೆ. ನಾನ್ ಮುತ್ ಕೊಡ್ತೀನಿ, ಫಸ್ಟ್ ಕಂಡೀಷನ್ ಪಾಸ್ ಆಗ್ತೀನಿ. ಅಯ್ಯಯ್ಯೋ, ಇವಳು ಬಿಟ್ಟು ಎಲ್ಲ ಓಡೋಗ್ತಾರೆ ಅನ್ಕೊಂಡ್ರೆ ಇವಳು ಓಡೋದ್ಲಲ್ಲಪ್ಪ. ಅಪ್ಸರ ಅಪ್ಸರ. ಸುಲೇಮಾನ್ ಸುಲೇಮಾನ್ ಸುಲೇಮಾನ್. ಅಯ್ಯೋ ಡಬ್ಬ ನನ್ ಮಗನೇ, ನಮ್ಮನ್ ಬಿಟ್ಟು ಕಂಡೀಷನ್ ಪಾಸ್ ಮಾಡಕ್ ಹೋಗ್ತೀಯಾ? ಏನಾಯ್ತು? One thumbs up, please. ಕಿಸ್ ಮೇಡಮ್. ಎಸ್ ಮೇಡಮ್. ಅದೇನ್ ತುಟಿನೋ, ಸುಲ್ದಿರೋ ರಸಬಾಳೆ ಹಣ್ಣು, ಸುಲ್ದಿರೋ ಮಾವಿನ ಹಣ್ಣು ಗುರು. ತೊಟ್ಟಿಗಳು ಎಲ್ರು ನನ್ ತುಟಿನೇ ನೋಡ್ತಿದ್ದಾರೆ. ನೀನ್ ಹಾಕಿರೋ ಕಂಡೀಷನ್ನೇ ಅಂತದ್ದು. ಆ ಬ್ಯೂಟಿ ತುಟಿ ನೋಡ್ರು, ಜೇನ್ ತುಂಬಿರೋ ಬುಟ್ಟಿ. ಆ ತಮ್ಸಪ್ಪಿಗಿರೋ ಅದೃಷ್ಟನೂ ನನಗಿಲ್ವಲ್ಲ. ಒಳಗೊಂಡೈತಲ್ಲ, ಅದಕ್ಕೆ ನಾನೇನು ಮಾಡ್ಲಿ? ನೀನೇನು ಮಾಡ್ಬೇಡಪ್ಪ. ಅವಳು ಬಾಯಿ ಮುಚ್ಚಿದ್ರೆ ಆಗುಂಬೆ ಘಾಟು. ಅವಳು ಬಾಯಿ ಬಿಟ್ರೆ ಹರಿಶ್ಚಂದ್ರ ಘಾಟು. ನೀನ್ ತಗೊಂಬ 2 ರಸಗುಲ್ಲ ಸ್ವೀಟು. ಏನ್ ಎಲ್ರು ನನ್ನೋಳು ನಂಗೆ ಕಣ್ಬಿಡ್ಕೊಂಡು ನೋಡ್ತಾರೆ. ಯಾಕೋ ಬಾಡಿ ಎಲ್ಲ ಹೀಟ್ ಆಗ್ತಿದೆಯಲ್ಲಪ್ಪ. ಮಾಡ್ತೀನಿ ತಡೀರಿ. ಮೆಣಸಿನ ಪುಡಿ ನನ್ನೋಳ್ ಕಣ್ಣಿಗೆ ಮಾತ್ರ ಜಾಸ್ತಿ ಬೀಳ್ಬೇಡ. ಯಾರು ನನಗೆ ಕಿಸ್ ಮಾಡ್ಬಿಟ್ರು. ಯಾರು? ಈ ಜೇನಿನಂಥ ತುಟಿಗೆ ದುಂಬಿಯ ಚುಂಬನ. ಅಯ್ಯೋ 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 ಛೀ, ಬಿಡ್ರಿ. ಛೇ. ಅಪ್ಸರ, ಮುತ್ತು ಕೊಟ್ಟಿದ್ಯಾರು? ಅದು ಅದು ಯಾರು ಕಿಸ್ ಮಾಡಿದ್ದು? ಛೀ, ಹೋಗೆ. ಅವನೇ ಇರಬಹುದಾ? ಹೋಗಿ ಹೋಗಿ, ಆ ಜುರಾಸಿಕ್ ಪಾರ್ಕ ನಿನಗೇನೆ ಬಂತು? ನಿಮ್ಮಪ್ಪ ಆನಕೊಂಡ ಕೊಟ್ಟಿದ್ದು. ಚುಮ್ಮ ಹೀಗಿರುತ್ತೆ ಅಂತ ಇಷ್ಟು ದಿನ ನಂಗೆ ಗೊತ್ತಿರ್ಲಿಲ್ಲ. ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದ್ಯಾ? ನನಗೆ ಉಮ್ಮ ಕೊಟ್ಟಿರೋನ ಬಗ್ಗೆ. ಕೊಟ್ಬಿಟ್ನಾ? ಹಣೆಗ ಕೆನ್ನೆಗ ತುಟಿಗೆ.
ಮದ್ವೆಗ್ ಮುಂಚೆನೆ ಅಲ್ಲಿಗೊಂದು ಮೊದಲನೇ ಕಂಡೀಷನ್ ಪಾಸು. ಅಮ್ಮವ್ರೆ ಉಮ್ಮ ಬೇಕು. ನನಗೆ ಯಾಕೆ ಹೊಡಿತೀರಾ? ಯಜಮಾನ್ರಿಗೆ ಉಮ್ಮ ಬೇಕಂತೆ. ಕಂಡೀಷನ್ ನಂಬರ್ 1 ಮುಗೀತು. ಅಪ್ಸರಾ ಮುತ್ತು ಕೊಟ್ಟವನ ಮುಖನ ನೋಡ್ಬೇಕು ಅನ್ಸುತ್ತಾ? ಈ ಕೈಗಳು ಯಾಕೆ ಅವನನ್ನ ಅಪ್ಕೊಳ್ಳಿಲ್ಲ? ನನ್ನ ಮನಸ್ಸು ಯಾಕೆ ಅವನ ಫೋಟೋ ತೆಗಿಲಿಲ್ಲ? ಇದೆಂಥ ಅನುಭವ. ಆಯ್ತಾ? ನಿನ್ ಡೈಲಾಗ್ ನಾನು ಹೇಳ್ತೀನಿ. ಕರಿಷ್ಮಾ ಯಾಕಲ್ಲಿ ಬೇವರ್ಸಿ ತರ ನಿಂತವಳೆ, ನೀವ್ ಯಾಕಿಲ್ಲಿ ಬಿಗ್ನಾಸಿ ತರ ಕುಂತಿದ್ದೀರಾ ಅಂತ ಕೇಳಕ್ ಬಂದಿರೋ ದರ್ವೇಸಿ ನೀನು. ಹೇಯ್ ಬಾಕುತ ಬಾಯಿ ಕುಕ್ಕರ್ ಬಿಡಿ. ಈಗ ಮಜಾ ನೋಡು. 100 ಹಲೋ, ಪೊಲೀಸ್ ಕಂಟ್ರೋಲ್ ರೂಮ್. ಹಾ ಸರ್, ನನ್ನ ಕರಿಷ್ಮಾನ್ ಯಾರೋ ಓಡಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಹೌದು ಸರ್, ಅವಳು HR 36E 3286 ಸರ್. ಹಾ ಸರ್, ಹೆಂಗಾದ್ರೂ ಮಾಡಿ ಸಾಯಂಕಾಲದೊಳಗೆ ಹಿಡ್ಕೊಟ್ಬಿಡಿ ಸರ್. ಹಾ ಓಕೆ ಓಕೆ ಸರ್, ಓಕೆ ಸರ್, ಓಕೆ. ಏನು ಗೊತ್ತಾ, ಮುಂದಕ್ಕೆ ನಾನು ಹೇಳ್ತೀನಿ. ಅವನು ಕರಿಷ್ಮಾನ್ ಓಡಿಸ್ಕೊಂಡು ಹೋಗ್ತಾನೆ. ಪೊಲೀಸ್ನವರು ಚೇಸ್ ಮಾಡ್ತಾರೆ, ಅವನ್ನ ಹಿಡಿತಾರೆ, ಏರೋಪ್ಲೇನ್ ಹತ್ತಿಸ್ತಾರೆ. ಕರಿಷ್ಮಾನ್ ಕರ್ಕೊಂಬರಕ್ಕೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಆಗ ಅವನ್ನ ನೋಡ್ತೀವಿ. ನಾವಿಬ್ರು ಸೇರ್ಕೊಂಡು 2 ಬಗಾರ್ ಅಂತ ಇಕ್ತೀವಿ. ಈ ಸೀನ್ ನೋಡೋದಕ್ಕೆ ನಾನು ಕಾಯ್ತಾ ಇರ್ತೀನಿ ಕಣೋ. ನಾನು ಅಷ್ಟೇ. ಏನೇ ಇವತ್ತಿ ಹುಡುಗರೆಲ್ಲ ಹಿಂಗ್ ನೋಡ್ತಿದ್ದಾರೆ? ನೀನ್ ಇವತ್ತು ಹಿಂಗಿದ್ಯಲ್ಲ, ಅದಕ್ಕೆ ಅವರೆಲ್ಲ ಹಂಗ್ ನೋಡ್ತಿದ್ದಾರೆ. ನಿನ್ ಮೈಯಲ್ಲಿರೋ ಮಚ್ಚೆನ ಹುಡುಕ್ತಾ ಇದಾರೆ. ಕೋತಿಗಳು. ಈ ಕೋತಿಗಳಲ್ಲೇ ನಿನ್ನೊಬ್ಬ ಕಿಸ್ ಮಾಡಿರೋದು. ಅವನ್ ಯಾರು ನಿನಗೆ ಗೊತ್ತಾ? ಅಲ್ಲಿ ಕೂತಿದ ನೋಡು, ಅವನು. ಈ ಗೇಂಡಾ ಮೃಗ ಮುತ್ತೇಲ್ ಕೊಡ್ತಾನೆ, ನುಂಗ್ತಾನೆ ಅಷ್ಟೇ. ಅವನಿರ್ಬೇಕು ನೋಡು. ಇವನು ನನ್ನ ನೋಡಿದ್ರೇನೆ ಬಿದ್ದು ಹೋಗ್ತಾನೆ, ಮುತ್ತು ಕೊಟ್ರೆ ಸತ್ತೇ ಹೋಗ್ತಾನೆ. ಇವ್ರು ಯಾರಿಗೂ ನನಗೆ ಮುತ್ತು ಕೊಡೋಕೆ ಯೋಗ್ಯತೆನೇ ಇಲ್ಲ. ಇದು ಬಾಯ್ಸ್ ಟಾಯ್ಲೆಟ್ ಕಣೆ. ಇರ್ಲಿ ಬಿಡೆ, ಫಾರ್ ಎ ಚೇಂಜ್ ನಾನಿಲ್ಲೇ ಹೋಗ್ತೀನಿ. ನೀ ಅವಳ ಜೊತೆ ಬಾಯ್ಸ್ ಟಾಯ್ಲೆಟ್ ಹೋಗ್ತೀಯೋ ಇಲ್ಲ ನನ್ನ ಜೊತೆ ಗರ್ಲ್ಸ್ ಟಾಯ್ಲೆಟ್ ಬರ್ತೀಯೋ? ಅಯ್ಯೋ ನಡಿಯಮ್ಮ. ಅಯ್ಯೋ, ಅಪ್ಸರ ಲೇಡೀಸ್ ಟಾಯ್ಲೆಟ್ ಬರ್ತಾಳೆ ಅಂತ ಅನ್ಕೊಂಡ್ರೆ ಈ ಜಿರ್ರೆಗಳು ಬಂದ್ಬಿಡಲ್ಲ. ಸುಲೇಮಾನ್, ಸುಲೇಮಾನ್, ಈ ಕಳ್ಳನ ಮಕ್ಕಳ ಐಡಿಯಾ ಕೊಟ್ಟಿದ್ದು. ಸುಲೇಮಾನ್, ಸುಲೇಮಾನ್. ಇದೇ ಚಾನ್ಸ್ ಕಂಡ್ರು. ಅವಳನ್ನ ಬಟ್ಟೆಲಿ ಕವರ್ ಮಾಡಿ ಎತ್ತಾಕೊಂಡು ಹೋಗಿ 5 ಕಂಡೀಷನ್ಸ್ ಒಟ್ಟಿಗೆ ಫಿನಿಶ್ ಮಾಡೋಣ. ಇವಳೇನು ಹಿಂಗಾಡ್ತಾವಳೆ? ಇವಳಿದ್ದಾಳೆ, ಹಿಡಿಯೋ ಅವಳನ್ನ. ದಮ್ಮಿದ್ರೆ ಮುಟ್ರ ಇವಳನ್ನ. ಇವಳು ನನ್ನ ಹುಡುಗಿ, ಯಾರಾದ್ರೂ ಇವಳು ಸವಾಸಕ್ಕೆ ಬಂದ್ರೆ ಹುಷಾರ್. ನಾನು ಈ ಕಾಲೇಜಲ್ಲಿ ಇರೋ ತನಕ ನಿನ್ನ ಯಾರು ಏನು ಮಾಡಕ್ಕಾಗಲ್ಲ. ರಾಮಾಚಾರ್ಯ. ಅಯ್ಯೋ, ದೇವ 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 ದೇವ. ಅಯ್ಯೋ, ಲಾಡಿ ಬಂದ್ರೆ ಎಲ್ಲ ಎಸ್ಕೇಪ್. ಇಲ್ಲ, ಹುಡುಗ ಜೊತೆ ಸೇರ್ಕೊಂಡು ನೀವು ಹುಡುಗಾಟ ಆಡ್ತಾ ಇದ್ದೀರಾ. ಏನ್ ಸರ್, ನಮ್ ಫ್ಲೋರ್ ಬೆಂಗಳೂರು ರೋಡ್ ಆದಂಗ ಆಗ್ಬಿಟ್ಟಿದೆ. ಸುಲೇಮಾನ್, ನಾನು ನೋಡಿದ್ರೆ ಓನರ್ ತರ ಕಾಣಿಸಲ್ಲ. ಹೇಳಿದ್ರು ನನ್ನ ಮಕ್ಕಳು ನಂಬಲ್ಲ. ಗ್ರಾಚಾರ ಅಂದ್ರೆ ಇದೇನಾ? ಸರಂಡರ್
ಒಳ್ಳೆಯವ್ರ ಕಾಲ ಇಲ್ಲಪ್ಪ, ಒಳ್ಳೆಯವ್ರ ಕಾಲ ಇಲ್ಲ. ನನ್ನ ಕರಿಷ್ಮಾನ ನಾನೇ ಓಡಿಸ್ದೇ ಇರಂಗ್ ಮಾಡ್ಬಿಟ್ರಲ್ಲಪ್ಪ. ಪೊಲೀಸ್ನವ್ರಿಗೆ ಈ ಸೀಟ್ ಬಿಟ್ರೆ ಬೇರೆ ಜಾಗನೇ ಸಿಗಲ್ವಾ ರಾಮ? ನಾನೇನೋ ಬೇರೆ ಸೀನು ಅಂದ್ಕೊಂಡಿದ್ದೆ, ಆದ್ರೆ ಛೇ, ಈ ಸೀನ್ ನೋಡೋ ಭಾಗ್ಯ ನನಗೆ ಸಿಗ್ಲಿಲ್ವೇ. ಕಚ್ಚಕ್ ಆಗ್ತಾ ಇಲ್ರಿ. ಹಲ್ಲು ದೊಣ್ಣೆ ಹಾಕಿದ್ರ? ಈಗ್ಲೇ ಹಿಂಗೆ, ಇನ್ನು ಬೆಳಗಿನ ಕೆಲಸ ಹೆಂಗಪ್ಪ? ಮುದ್ ಕೊಟ್ಟಿದ್ದಾಯ್ತು, ಮಚ್ಚೆ ನೋಡೋದು ಹೇಗೆ? ನೀನ್ ನೋಡ್ರೆ ಇವಳು ಗಾಬರಿ ಆಗ್ತಾಳಾ? ಯಾರ್ದ್ ಮಗು? ನಂದೆ. ಯಾವಾಗಾಯ್ತು? ನೆನ್ನೆ ಆಯ್ತು. ಮದ್ವೆ? ಅದು ಮೊನ್ನೆನೇ ಆಯ್ತು. ಶೋಭನ ಆಯ್ತಾ? ಹಾ, ಅದು ನಾಳೆ ಆಗತ್ತೆ. ಏನ್ ತಮಾಷೆ ಮಾಡ್ತಾ ಇದ್ಯಾ? ಟೆಸ್ಟ್ ಟ್ಯೂಬ್ ಬೇಬಿ. ಅಯ್ಯೋ, ಟೆಸ್ಟ್ ಬೇಬಿ ಅಲ್ಲ, ಏನೂ ಅಲ್ಲ, ಪಕ್ಕದ ಮನೆ ಮಗು. ಅವ್ರ ಅಮ್ಮ ಕೃಷ್ಣನ ವೇಷ ಹಾಕಿ ಫೋಟೋ ತೆಗಿಸ್ಬೇಕು. ಅಷ್ಟ್ರಲ್ಲಿ ಮಗು ಇಲ್ಲಿಗೆ ಬಂತು. ಮಗುನ ಹ್ಯಾಂಡಲ್ ಮಾಡೋದಕ್ಕೆ ಮನುಷ್ಯರು ಬೇಕು, ನೀನಂತ ಮೃಗ ಅಲ್ಲ. ಕೊಡಿಲೆ. ಏನ್ ಪುಟಿ, ನಾನ್ ನಿನ್ ಕೃಷ್ಣನ್ ವೇಷ ಹಾಕ್ಲಾ? ಆ ಮಗುಗೆ ಎಷ್ಟ್ ಚೆನ್ನಾಗಿ ಡ್ರೆಸ್ ಹಾಕ್ತಿದ್ದಾನೆ. ಹಾ, ಆ ಮಗು ಜಾಗದಲ್ಲಿ ನಾನ್ ಇದ್ದಿದ್ರೆ. ಅವನ್ ಜಾಗದಲ್ಲಿ ನಾನಿದ್ದಿದ್ರೆ ನೋಡು, ಈ ಸರ ಎಷ್ಟ್ ಚೆನ್ನಾಗಿ ಕಾಣಿಸತ್ ನಿನಗೆ. ತಿರುಗು. ಏ, ನಿನ್ಗೊಂದ್ ಮಚ್ಚೆ ಇದೆ ಇಲ್ಲಿ. ಅಪ್ಸರನು ಚಿಕ್ಕ ವಯಸ್ಸಿನಲ್ಲಿ ಇದೇ ತರ ಫೋಟೋ ತೆಗ್ಸಿರ್ತಾಳಲ್ವಾ? ಓ, ನೀನು ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ರು ನಿನ್ನೆ ಪ್ರೀತಿಸ್ತಿದೆ ಕಣೆ. ಬ್ಯೂಟಿಫುಲ್. ನಿನಗೆ ಇಲ್ಲಿದ್ಯಾ ಮಚ್ಚೆ? ಅಯ್ಯೋ, ಗಣೇಶನ್ ಮಾಡಕ್ ಹೋಗಿ ಅವ್ರ ಅಪ್ಪನ್ ಮಾಡ್ದು ಒಂಥರ ಮಗಳ ಮಚ್ಚೆ ನೋಡಕ್ ಹೋಗಿ ಅವ್ರ ಅಮ್ಮನ ಮಚ್ಚೆ ನೋಡ್ಬಿಟ್ಟೆ. ಅಪ್ಸರಾ, ಅಪ್ಸರಾ ಮಮ್ಮಿ. ಅಂದ್ರೆ ಅವನು ನಾನು ಡ್ರೆಸ್ ಚೇಂಜ್ ಮಾಡುವಾಗ ಅವನು ಇಲ್ಲೇ ಇದ್ನಾ? ಅಯ್ಯೋ, ಹೇಗೆ ಮುಚ್ಕೋತ್ಯಾ? ಅವನ್ನೆಲ್ಲ ನೋಡ್ಕೊಂಡು ಹಾರೋಗ್ಬಿಟ್ಟ. ಕರಿಷ್ಮಾ ಡಾರ್ಲಿಂಗ್, ಅಯ್ಯೋ ಅಯ್ಯೋ, ಟಿಂಗು ಟಾಂಗು ಟಿಂಗ್. ಓ ಕರಿಷ್ಮಾ, ಏನಿದು? ನನ್ನ ನಿನ್ನ ಲವ್ ಟೈಮಲ್ಲೇ ಬರ್ಬೇಕಾ ಈ ವಿಘ್ನ? ಅಯ್ಯೋ, ಅಯ್ಯೋ, ಈ ಚಳಿಗಾಲದಲ್ಲಿ ಇದು ಬೇರೆ ಬಾಧೆ. ಯಪ್ಪ, ಏನು ಸುಖ, ಏನು ಸುಖ, ಏನು ಸುಖ. ಕರಿಷ್ಮಾ, ಕರಿಷ್ಮಾ, ಅಯ್ಯೋ ಕರಿಷ್ಮಾ, ಮಿಸ್ಟರ್, ಅಯ್ಯೋ ಬ್ಯಾಡ್ ಟೈಮ್ ಅಂದ್ರೆ ಇದೇನಾ? ಮಮ್ಮಿ, ಪರವಾಗಿಲ್ವೇ? ತಾಯಿ ಮಗಳಿಗೆ ಒಂದೇ ಕಡೆ ಮಚ್ಚೆ. ಅವನಿಗೆ ಹೇಗೆ ಗೊತ್ತಾಯ್ತು? ಅವನ್ನ ಹಿಡಿದು ನನ್ನ ಮಚ್ಚೆ ಹೇಗ್ ನೋಡ್ದ ಅಂತ ಕೇಳಲೇಬೇಕು ಕಣೆ. ಅದಾಗಲ್ಲ ಬಿಡು ಮಮ್ಮಿ, ಅವನು ನಿಜವಾಗ್ಲೂ ಧೀರ.
ಇಲ್ಲಿ ಇಲ್ಲಿ ಸರಿ ಎಲ್ಲ ಸರಿಯಾಗಿದೆ. ಅಬ್ಬಬ್ಬ ಏನ್ರಿ ಸರಿಯಾಗಿರೋದು? ಎಲ್ಲ ಸರ್ವನಾಶ ಆಗೋಯ್ತು. ಏನಾಯ್ತೆ? ಬೇಡ, ಈ ಹುಡುಗಾಟ ನಿಲ್ಲಿಸ್ಬಿಡು ಅಂದೆ. ನನ್ನ ಮಾತು ಯಾರು ಕೇಳಲಿಲ್ವೇ? ಈಗ ಹುಡುಗ ಅಪ್ಸರೆ ಬಟ್ಟೆ ಬದಲಾಯಿಸೋದನ್ನ ನೋಡ್ಬಿಟ್ಟಿದ್ದಾನೆ. ಏನು ರೀ, ಆ ಹುಡುಗಂಗೆ ನನಗ್ ಮಚ್ಚಿರೋದು ಗೊತ್ತಾಗೋಗಿದೆ. ಅಂದ್ರೆ ನೀನ್ ಬಟ್ಟೆ ಬದಲಾಯಿಸಿದ್ದು ನೋಡ್ಬಿಟ್ನಾ? ಗೊತ್ತಿಲ್ವೇ? ಅಯ್ಯೋ ಇದೆಲ್ಲಿವರೆಗೂ ಮುಂದುವರಿಯುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಈ ಹುಡುಗಾಟದಿಂದ ಅವಳನ್ನ ಕಟ್ಕೋಬಹುದು ಅಂತ ತಿಳ್ಕೊಂಡಿದ್ರೆ ಅದವನ್ ತಪ್ಪು. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? 4 ಗೋಡೆ ಮಧ್ಯೆ ಇರ್ಬೇಕಾಗಿದ್ ಮಾನ ಇವತ್ತು ಇಡೀ ಕಾಲೇಜ್ ಬಾಯಿಗೆ ಬಿದ್ದಿದೆ. ನಿಮ್ ಮಗಳನ್ನ ಯಾರ್ರೀ ಮದ್ವೆ ಆಗ್ತಾರೆ? ನಿನ್ ಮಾತ್ ಕಟ್ಕೊಂಡು ಆಸ್ತಿ ಅಂತಸ್ತು ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳದೆ ಯಾವನಿಗೋ ಕೊಟ್ಟು ಮದುವೆ ಮಾಡೋಕ್ಕಾಗುತ್ತೇನೆ? ನಾನು ಸ್ಟೇಟಸ್ಗೆ ಬೆಲೆ ಕೊಡೋನು. ನನ್ನ ಹತ್ರ ದುಡ್ಡಿದೆ. ಯಾರ ಬಾಯ್ ಹೇಗ್ ಮುಚ್ಚಿಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಈ ಮಾತನ್ನ ನಿನ್ ಮಗಳ ಕಿವಿಗೆ ಹಾಕಿದ್ರು ಒಳ್ಳೇದು. ರೀ, ಗೊತ್ತಿಲ್ಲದೆ ಅವಳ ಮನೇಲಿ ಒಂದು ದಿವಸ ಅತಿಥಿಯಾಗಿರೋದು ಹೇಗೆ? ಫ್ಯೂಸ್ ತೆಗೆದ್ರೆ ಏನಾದ್ರೂ ಯೋಚನೆ ಮಾಡಿದ್ರ? ಯಾವ್ದ್ರ ಬಗ್ಗೆ? ಅವನಿಗೆ ಹೆಂಗ್ ಗೊತ್ತಾಯ್ತು ಅಂತ. ಏನು? ಅದೇ ಮಚ್ಚ ವಿಷಯ. ಅಯ್ಯೋ ಅದವನ್ ಹೇಗೋ ನೋಡ್ದೆ ಬಿಡೆ. ಅಯ್ಯೋ ಅವ್ನು ನೋಡಿದ್ರು ಪರವಾಗಿಲ್ಲ ಅಂತೀರಾ? ಅದು ಹಾಗಲ್ಲ ಕಣೆ, ಅದನ್ನ ಮರ್ತ್ಬಿಡು. ಅದನ್ನ ಹೇಗ್ರಿ ಮರೆಯಕ್ಕಾಗುತ್ತೆ? ಅಯ್ಯೋ ಈಗೇನು ಊಟ ಬಡಿಸ್ತೀಯೋ ಇಲ್ಲೋ? ಊಟ ಹೇಗ್ ಮಾಡೋದು? ನೀನ್ ಮೈ ಮರ್ತಿದ್ಯಾ? ನಾನೇ ಬಡಿಸ್ತೀನಿ. ಕ್ಯಾಂಡ್ಲಲ್ಲಿ ನಾನಿಲ್ವಾ ನಿಮ್ ಕ್ಯಾಂಡಲ್? ನಾನ್ ಕೇಳಿದ್ದು ಕ್ಯಾಂಡಲ್, ಬಂಡಲ್ ಅಲ್ಲ. ಸಾಕ್ ನಿಮ್ ಕಿಂಡಲ್. ಕ್ಯಾಂಡ್ಲ್ ಎಲ್ಲಿಟ್ರು? ಇಲ್ಲಿದೆ. ಮ್ಯಾಚ್ ಬಾಕ್ಸು. ಥ್ಯಾಂಕ್ ಯು. ಯಾಕೆ ಡ್ಯಾಡಿ ಕ್ಯಾಂಡಲ್ ಸಿಗ್ಲಿಲ್ಲ? ಚಂದ್ರನ್ ಬಿಂಬ ಇದೆ, ಬೆಳ್ದಿಂಗ್ಳಲ್ಲಿ ಯಾಕೆ ಊಟ ಮಾಡಬಾರ್ದು? ಗ್ರೇಟ್ ಐಡಿಯಾ. ಅವಂದು ಅಷ್ಟೇ. ಇವಳು ಬಾಯಿ ಸುಮ್ಮನೆ ಇರಲ್ಲ. ನೀನ್ ತಿನ್ನ. ಇವಳಿಗೆ ಜಾಸ್ತಿ ತಿನ್ನಿಸ್ಬೇಕು. ಡ್ಯಾಡಿ, ಯಾರೋ ನರಳ್ತಿರೋ ಶಬ್ದ ಬರ್ತಿದೆ. ನನ್ ಮನಸ್ಸು. ನೀನ್ ನಿಲ್ಸು. ಡ್ಯಾಡಿ ಹುಷಾರು, ನೋಡ್ಕೊಂಡ್ ಬನ್ನಿ. ಎಡು ಬಿದ್ಬಿಟ್ಟಿರಾ? ಇವತ್ ನಾವು 3 ಈ ಬೆಡ್ ಮೇಲೆ ಮಲ್ಕೋಬೇಕು ಡ್ಯಾಡಿ. ಅಪ್ಸರಾ, ನಿನ್ ರೂಮಿಂದ ನನ್ ರೂಮ್ ಏನಾದ್ರು ಕಾಣುತ್ತಾ? ಅಷ್ಟು ದಪ್ಪ ಗೋಡೆ ಇದೆ, ಹೇಗಮ್ಮ ಕಾಣಿಸುತ್ತೆ? ಮತ್ ಅವನ್ ಹೇಗೆ ನೋಡ್ದ? ಏನು? ಮಚ್ಚೆ. ಅಯ್ಯೋ ಸುಮ್ನೆ ಮಲ್ಕೋಮ್ಮ. ಏನಾಯ್ತು ಮಮ್ಮಿ? ಏನಾಯ್ತು ಡ್ಯಾಡಿ?
ನಿನ್ನೆ ರಾತ್ರಿಯಿಂದ ಇಲ್ಲೇ ಕಟ್ಟಿ ಹಾಕಿದಾನೆ. ಏನಾಯ್ತು ಡ್ಯಾಡಿ ಅಂತ ಈಗ ಕೇಳ್ತಾ ಇದ್ದೀರಾ? ರಾತ್ರಿಯಿಂದ ಇಲ್ಲೇ ಇದ್ದೀರಾ? ಮತ್ತೆ ಅಂದ್ರೆ ನಮ್ ಊಟ ಮಾಡ್ಸಿದ್ಯಾರು? ನನ್ ಜೊತೆ ಮಲಗಿದ್ಯಾರು? ನಿನ್ ಜೊತೆ ಮಲಗಿದ್ನಾ? ನಮ್ ಜೊತೆ ಮಲಗಿದ್ದ. ನಿಮ್ಮಿಬ್ಬರ ಜೊತೆ ಮಲಗಿದ್ನ? ರೀ ನೀವು ಅಂತ ಅನ್ಕೊಂಡು ನಾನು ಅವನ ಮೇಲೆ ಕಾಲು ಹಾಕ್ಬಿಟ್ಟೆ. ಆಮೇಲೆ ಆಮೇಲೆ ಹೇಳೆ, ಆಮೇಲೆ ಬೇಗ ಹೇಳೆ. ಅಯ್ಯೋ ನನಗೇನು ಜ್ಞಾಪಕ ಇಲ್ಲ ರೀ. ಅಯ್ಯೋ ನನಗ್ ಗೊತ್ತು ಈ ಕೆಲ್ಸ ಎಲ್ಲ ಅವಂದೇ. ಏನ್ ಹೇಳ್ತಾ ಇದೀಯ ನೀನು? ಆ ಮಚ್ಚೆ ನೋಡಿದ್ದು ಅವನೇ. ಏನಾಯ್ತು? ನಿಮ್ಮಮ್ಮ ಸ್ವಲ್ಪ ಗೊರ್ಕೆ ಕಮ್ಮಿ ಹೊಡೆದಿದ್ರೆ ನಾನು ಸ್ವಲ್ಪ ನಿದ್ದೆ ಮಾಡಬಹುದಾಗಿತ್ತು. ನೀನು ಶೂರ ಅಂತಾನೂ ಗೊತ್ತಾಯ್ತು. ಸಾರ್ ಅಲ್ಲಿ ಕರಿಷ್ಮಾನ ದರ್ಬೇಸಿ ತರ ಬಿಟ್ಟು ನೀವು ಇಲ್ಲಿ ಬಿಕ್ನಾಸಿ ತರ ಕೂತಿದ್ದೀರಲ್ಲ, ಏನ್ ನಿಮ್ ಹೊಸ ಪ್ಲಾನು? ಇವತ್ತು ಅವನು ಕರಿಷ್ಮಾನ ಓಡಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಇವತ್ತು ನನಗೂ ಅವಳಿಗೂ ಇಂಟರ್ಲಾಕ್. ಪ್ಲಾನ್ ಸರ್ ನಿಮ್ದು. ಕರಿಷ್ಮಂಗೋಸ್ಕರ ಎಷ್ಟು ಹಿಂಸೆ ಪಡ್ತಾನಪ್ಪ ಇವನು. ಅನ್ಕೊಂಡೆ ಆ ಮಹಾನ್ ಭಾವ ಯಾರಪ್ಪ ನೀನು ಮುಖನಾರ ತೋರ್ಸಯ್ಯ ಒಂದ್ಸಲ. ಆದ್ರೆ ಇಲ್ಲೂ ಬಂದು ಒಕ್ಕಸ್ಕೊಂಡಲ್ಲಯ್ಯ. ಕರಿಷ್ಮನ್ ಹಿಂದೆ ಅವನು, ಅವನ ಹಿಂದೆ ನಾನು. ಹಂಸು ಕಣಲೆ ಹಂಸು. ಸತ್ತದಾಯಿ ನಲ್ಕೊಂಡು ಹೋಗ್ತಾ ಇದೆಯಲ್ಲಯ್ಯ. ಸಾರ್ ಸಾರ್ ಎಲ್ ಸತ್ರಿ ಸಾರ್? ಸಾರ್ ಎಲ್ ಸತ್ಲಪ್ಪ ಇವನು? ಸಾರ್ ಎಲ್ಲಿದ್ದೀರಿ? ಯಾರು ಹುಡುಕ್ತಾ ಇದೆಯೋ? ನಿಮ್ಮನ್ನ ಹುಡುಕ್ತಿದ್ದೀನಿ ಸಾರ್. ಇಲ್ಲ ನಿನ್ ಪಕ್ಕದಲ್ಲಿ ಇಲ್ವಾ? ಇದೇನಪ್ಪ ಗಿಡ ಮಾತಾಡ್ತಾ ಇದೆ? ಒಳಗೆ ನೋಡ. ಏನ್ ಸಾರ್ ಗಿಡ ಆಗ್ಬಿಟ್ಟಿದ್ದೀರಾ? ಹೂ ಬಿಡುತ್ತೆ, ಕಿತ್ಕೊಂಡೋಗಿ ಮನೇಲಿ ಇಟ್ಕೋ. ಕರ್ಕೊಂಡೋಗ ಹೀಗೆ ಬರ್ತೀರಾ? ಎಸ್ ಸಾರ್. ಸಾರ್ ನಿಮ್ ಕರಿಷ್ಮಾ ಬಣ್ಣ ಬದಲಾಗ್ಬಿಟ್ಟವಳ. ನನ್ನ ಕರಿಷ್ಮಾ ಅಂತವಳಲ್ಲ, ಅವಳು ಅವಳೆ, ಇವಳು ಇವಳೆ. ಸಾರ್ ಅವಳೆ ನಿಮ್ಮವಳೆ ಅಲ್ಲ, ಅವಳೆ ಕರಿಷ್ಮಾ. ಕರಿಷ್ಮಾ ಕರಿಷ್ಮಾ. ಹಲೋ, ಸ್ಮೈಲ್ ಪ್ಲೀಸ್. ಥ್ಯಾಂಕ್ ಯು. ಸ್ಮೈಲ್. ನೆಕ್ಸ್ಟ್ ನೆಕ್ಸ್ಟ್. ಲಿಟಲ್ ಲೆಫ್ಟ್. ನೆಕ್ಸ್ಟ್ ಸ್ಮೈಲ್. 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 ಸ್ಮೈಲ್ ಪ್ಲೀಸ್. ಸುಲೇಮಾನ್. ಸ್ಟಡಿ. ಸ್ಮೈಲ್ ಪ್ಲೀಸ್. ಸ್ಟಡಿ. ಸ್ಟಡಿ ಪ್ಲೀಸ್. ಸ್ಟಡಿಯಾಗಿರೋಕ್ಕಾಗಲ್ವಾ ನಿನ್ಗೆ? ಸ್ಟಡಿ ಆಗಿರಕ್ ಬಿಡಕ್ಕೆ ಅಲ್ವಲ್ಲ ಅವಳು. ಸುಲೇಮಾನ್. 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 ಇವನು ಮ್ಯಾಚ್ ಆಗಲ್ಲ, ಇವನು ಆಗಲ್ಲ. ಇದು ಮ್ಯಾಚ್ ಆದ್ರೆ ಅದಾಗಲ್ಲ, ಅದು ಮ್ಯಾಚ್ ಆದ್ರೆ ಇದಾಗಲ್ಲ. Who is that guy? ಯಾರವನು? ಮೂರನೇ ಕಂಡೀಷನ್ ಪಾಸ್ ಮಾಡಾಯ್ತು. ಈಗ 4ನೇ ಕಂಡೀಷನ್ ಪಾಸ್ ಮಾಡೋದು ಹೇಗೆ ಹೇಳು? ಅವಳಿಗದು ಕನಸಾಗಿರ್ಬೇಕು, ನನಗದು ನಿಜವಾಗಿರ್ಬೇಕು. ಇದು ಹೇಗೆ ಸಾಧ್ಯ? ನೀನೇ ಹೇಳು. ಅವಳು ಕನ್ಸಲ್ಲಿ ನೀನು ಅನ್ಸಾಗಿರ್ಬೇಕು, ಅಷ್ಟೇ ತಾನೆ? ಅವಳು ಹಾಕಿದ ಕಂಡೀಷನ್ ಎಲ್ಲ ಸುಲಭವಾದ ಕಂಡೀಷನ್ ಇದೆ. ಪ್ರೀತಿಯಲ್ಲಿ ಮುಳುಗಿದವ್ರಿಗೆ ಉಸಿರು ಕಟ್ಟೋದಿಲ್ಲ, ಪ್ರೀತಿಯಲ್ಲಿ ಎಚ್ಚರ ಇರೋರಿಗೆ ಕಣ್ ಕಾಣೋದಿಲ್ಲ.
ನೀನು ಅವಳಿಗೆ ಕೊಟ್ಟ ಮುತ್ತು ಅವಳ ಪ್ರೀತಿಗೆ ನಿನ್ನಿಟ್ಟ ಮೊದಲ ತುತ್ತು. ನೀನು ಅವಳ ಮಚ್ಚೆ ನೋಡಿದಾಗಲೇ ಅವಳ ಮನಸ್ಸಿಗೆ ಪ್ರೇಮದ ಅಚ್ಚೆ ಹೊಡೆದಾಯ್ತು. ಅವಳ ಜೊತೆ ನೀನು ಒಂದು ರಾತ್ರಿ ಕಳೆದಾಗಲೇ ಅವಳು ಕಳೆದೋಳ್ದು. ನಿನ್ನನ್ನು ಯಾಗಾದ್ರೂ ನೋಡ್ಬೇಕಂತ ಹಂಬಲಿಸ್ತಿರೋ ಅವಳ ಮನಸ್ಸನ್ನ ಕನಸಿಗೆ ಆರಿಸೋದು ಕಷ್ಟ ಏನಲ್ಲ. ಹಲೋ ಹಲೋ, ನಾನು ನೋಡ್ಬೇಕು ಅಂತ ಅನ್ನಿಸ್ತಿದ್ಯಾ? ನಾನು ಯಾರು ಅಂತ ನಿನ್ ಮನ್ಸು ಹಂಬಲಿಸ್ತಿದ್ಯಾ? ಕಣ್ಮುಚ್ಚು, ಮನ್ಸಿನ ಕೈ ಚಾಚು, ಕನಸಿನಪ್ಕೋ, ಪ್ರೀತಿಗೆ ಹಾಸು, ಪ್ರೀತಿಗೆ ಹಾಸು. Close your eyes to see the world of love.